ಇಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರಾಜ್ಯದ ಉನ್ನತ ಮಟ್ಟದ ಒಪ್ಪಿಗೆ ನೀಡಿಕೆ ಸಮಿತಿ 66ನೇ ಸಭೆ ಜರುಗಿದೆ. ಇಂದು ನಡೆದಂತ ಈ ಸಭೆಯಲ್ಲಿ 11 ಹೊಸ ಬಂಡವಾಳ ಹೂಡಿಕೆ ಯೋಜನೆಗಳು ಮತ್ತು 2 ಹೆಚ್ಚುವರಿ ಬಂಡವಾಳ ಹೂಡಿಕೆ ಯೋಜನೆಗಳಿಗೆ ಅನುಮೋದನೆಯನ್ನು ನೀಡಿದ್ದು, ಇವುಗಳಿಂದ 27,607 ಕೋಟಿ ಬಂಡವಾಳ ಹೂಡಿಕೆ ಆಗಲಿದ್ದು, ಇವುಗಳಿಂದ 27,607.26 ಕೋಟಿ ಬಂಡವಾಳ ಹೂಡಿಕೆಯಾಗಿದ್ದು, ಸುಮಾರು 8,704 ಜನರಿಗೆ ಉದ್ಯೋಗಾವಕಾಶ ಲಭ್ಯವಾಗಲಿದೆ. 8,704 ಜನರಿಗೆ ಉದ್ಯೋಗಾವಕಾಶ ಲಭ್ಯವಾಗಲಿದೆ. ಆ ಬಂಡವಾಳ ಹೂಡಿಕೆಗಳ ಪ್ರಸ್ತಾವಗಳು ಇವತ್ತು ತೇಜಸ್ ನೆಟ್ವರ್ಕ್ಸ್ 542 ಕೋಟಿ ರೂಪಾಯಿ, ವಾಯು ಅಸೆಟ್ಸ್ ಪ್ರೈವೇಟ್ ಲಿಮಿಟೆಡ್ 1251 ಕೋಟಿ ರೂಪಾಯಿಗಳು, 1912 ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತದೆ. ತೇಜಸ್ ನೆಟ್ವರ್ಕ್ಸ್ 1312 ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತದೆ. JSW ಸ್ಟೀಲ್ ಲಿಮಿಟೆಡ್ ಸಹ 1300 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. 271 ಜನರಿಗೆ ಉದ್ಯೋಗ ಸಿಗ್ತಾ ಇದೆ. JSW GFE ಎಲೆಕ್ಟ್ರಿಕಲ್ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ಇದು ಜಪಾನ್ ಜೊತೆ ಕೊಲಾಬರೇಟ್ ಮಾಡಿಕೊಂಡು ಒಂದು ಸ್ಪೆಷಲೈಸ್ಡ್ ಸ್ಟೀಲ್ ಅನ್ನ ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತದ್ದು. ಈ ಟ್ರಾನ್ಸ್ಫಾರ್ಮರ್ಸ್ ಮತ್ತು ಇದೆಲ್ಲದಕ್ಕೂ ಇದಾಗುವಂತದ್ದು. 7,102 ಕೋಟಿ ರೂಪಾಯಿಗಳನ್ನ 900 ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದೆ. NFX ಇಂಡಿಯಾ FCG ಕಂಪನಿಯು ಸುಮಾರು 9,298 ಕೋಟಿ ರೂಪಾಯಿಗಳನ್ನ 806 ಉದ್ಯೋಗಗಳು ಸೃಷ್ಟಿ ಆಗ್ತದೆ. ಮತ್ತು HSS ಟೆಕ್ಸ್ಟೈಲ್ ಪ್ರೈವೇಟ್ ಲಿಮಿಟೆಡ್ ಶಿವಮೊಗ್ಗದಲ್ಲಿ 740 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. 800 ಕೋಟಿ ಉದ್ಯೋಗ ದೊರಕ್ತಾ ಇದೆ. QPAI ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ 1,136 ಕೋಟಿ ರೂಪಾಯಿ ಇದು ಮಾಡ್ತಾ 200 ಜನರಿಗೆ ಉದ್ಯೋಗ ಸಿಗ್ತಾ ಇದೆ. ಮತ್ತು ಸ್ನೈಡರ್ ಎಲೆಕ್ಟ್ರಿಕ್ ಬಿಸಿನೆಸ್ ಇಂಡಿಯಾ ಲಿಮಿಟೆಡ್ 1520 ಕೋಟಿ ರೂಪಾಯಿ ಇವತ್ತು ಸಹ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ, ಬಂಡವಾಳ ಹೂಡಿಕೆ ಮಾಡ್ತಾ ಇದೆ. 550 ಜನರಿಗೆ ಉದ್ಯೋಗ ಸಿಗ್ತದೆ. ಟೊಯೋಟಾ ಇಂಡಸ್ಟ್ರೀಸ್ ಇಂಜಿನ್ ಇಂಡಿಯಾ ಈ ಒಂದು ಟೊಯೋಟಾದ ಒಂದು ಇಂಜಿನ್ ಮ್ಯಾನುಫ್ಯಾಕ್ಚರಿಂಗ್ ಸಪರೇಟ್ ಯೂನಿಟ್ ಅದನ್ನ 1,330 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. 550 ಜನರಿಗೆ ಉದ್ಯೋಗಾವಕಾಶ ಸಿಗ್ತಾ ಇದೆ. ರಿಲಯನ್ಸ್ ಕನ್ಸ್ಯೂಮರ್ಸ್ ಪ್ರಾಡಕ್ಟ್ ಲಿಮಿಟೆಡ್ 1,622 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. 1200 ಜನರಿಗೆ ಉದ್ಯೋಗ ಸಿಗ್ತಾ ಇದೆ. ಒಟ್ಟು 27,228 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ಸ್ ಆಗ್ತಾ ಇದೆ. 8,704 ಜನರಿಗೆ ಉದ್ಯೋಗ ಸಿಗ್ತದೆ. ಹೆಚ್ಚುವರಿ ಬಂಡವಾಳ ಪ್ರಸ್ತಾವನೆಗಳು ಎಂಬಸಿ ಇಂಡಸ್ಟ್ರಿಯಲ್ ಪಾರ್ಕ್ ಸಹ 80 ಕೋಟಿ ರೂಪಾಯಿ ಎಕ್ಸ್ಪಾನ್ಷನ್ ಮಾಡ್ತಾ ಇದೆ. ಬಾಲಾಜಿ ವೇಪರ್ಸ್ ಲಿಮಿಟೆಡ್ ಕಂಪನಿ ಇವತ್ತು 298 ಕೋಟಿ ರೂಪಾಯಿ ಇವತ್ತು ಸಹ ಹೆಚ್ಚುವರಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. ಒಟ್ಟು 378 ಕೋಟಿ ರೂಪಾಯಿ. ಮತ್ತು ಹೊಸ ವಿಸ್ತೀರ್ಣ ಘಟಕಗಳು ಇವತ್ತು ಸಹ 11 ವಿಸ್ತೀರ್ಣ ಘಟಕಗಳು ಸುಮಾರು 27,000 ಅದೇ ಹೇಳಿದ್ರಲ್ಲ 778 ಒಟ್ಟು ಎಲ್ಲರೂ ಕೂಡಿ 27,607 ಕೋಟಿ ರೂಪಾಯಿ 8,704 ಉದ್ಯೋಗ ಸೃಷ್ಟಿ ಆಗ್ತದೆ. ಇದ್ರ ಜೊತೆಗೆ ಇದ್ರ ನಂತರ ನಮ್ಮೆಲ್ಲರ ಒಂದು ಆಶಯ ಅವತ್ತೊಂದು ಸಹ ಕರ್ನಾಟಕ ರಾಜ್ಯದ ಏನು ನಾವು ಹಿಂದೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ವಿ. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದಾಗ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶ ಮಾಡಿದಾಗ 10,27,000 ಕೋಟಿ ರೂಪಾಯಿ ಅಷ್ಟು ನಮಗೆ ಇನ್ವೆಸ್ಟ್ಮೆಂಟ್ ಕಮಿಟ್ಮೆಂಟ್ ಆಗಿತ್ತು. ಇದರಲ್ಲಿ ಈಗಾಗಲೇ ಸುಮಾರು ನಮ್ಮ 49% ಇವತ್ತು ಸಹ ಕಮಿಟೆಡ್ ಇನ್ವೆಸ್ಟ್ಮೆಂಟ್ಸ್ ಆಗಾಗಲೇ ಆಗಿದ್ದಾವೆ. ಅದರಲ್ಲಿ 62% ಇವತ್ತು ಸಹ ಮ್ಯಾನುಫ್ಯಾಕ್ಚರಿಂಗ್ ಇನ್ವೆಸ್ಟ್ಮೆಂಟ್ಸ್ ಇದಾವೆ. 31% ಇವತ್ತು ರಿನ್ಯೂವೇಬಲ್ ಎನರ್ಜೀಸ್ ಇದೆ. 19% ಇನ್ಫ್ರಾಸ್ಟ್ರಕ್ಚರ್ ಪ್ರೊಡಕ್ಟ್ಸ್ ಇದೆ. ಈ ಎಲ್ಲವನ್ನ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಮತ್ತು ಪ್ರಮುಖವಾಗಿ ಇವತ್ತು ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದ್ರೆ ವ್ಯಾಪಾರ ಸರಳೀಕರಣ ಏನ್ ಮಾಡ್ತೀವಿ ಈಗ ಬಹಳ ಮಹತ್ವದಾಗಿದೆ. ಯಾಕಂದ್ರೆ ಇವತ್ತು ಬಹಳ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಾವಿದ್ದೀವಿ, ಕಾಂಪಿಟೇಟಿವ್ ಇದರಲ್ಲಿ ಇದ್ದೀವಿ. ಇವತ್ತು ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್, ಒರಿಸ್ಸಾ ಮತ್ತು UP ಅದಲ್ಲದೆ ಆಮೇಲೆ ಇನ್ನುಳಿದ ರಾಜ್ಯಗಳು ಕೂಡ ಇವತ್ತು ಸಹ ಬಹಳಷ್ಟು ಕಾಂಪಿಟೇಟಿವ್ ಆಗಿ ಇದು ಮಾಡ್ತಾ ಇದೆ. ನಮ್ಮಲ್ಲಿ ಬಹಳಷ್ಟು ನಾವೇನು ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಲ್ಲಿ ನಾವು ಒಂದು ಸಿಂಗಲ್ ವಿಂಡೋ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಿದ್ದೀವಿ. ಅದು ಈಗಾಗಲೇ ನಾವು 115 ಡಿಪಾರ್ಟ್ಮೆಂಟ್ಸ್ಗೆ ಕೋಆರ್ಡಿನೇಟ್ ಮಾಡಿದ್ದೀವಿ. ಇನ್ನು 27 ಡಿಪಾರ್ಟ್ಮೆಂಟ್ಗೆ ನಾವು ಇದು ಮಾಡೋದಿದೆ. ಅನೇಕ ಸಮಸ್ಯೆಗಳು ಇವತ್ತು ಕಡೆ
ವಿಳಂಬ ಆಗ್ತಾ ಇದೆ. ಯಾಕಂದ್ರೆ ಬಂಡವಾಳ ಹೂಡಿಕೆದಾರ ಮಾಡೋರಿಗೆ ಟೈಮ್ ಈಸ್ ಮನಿ ಅವರಿಗೆ. ಹೀಗಾಗಿ ಅವರು ಫಾಸ್ಟರ್ ಕ್ಲಿಯರೆನ್ಸಸ್ ಕೇಳ್ತಾರೆ. ನಾವು ಇವತ್ತು ಒಂದು ಪ್ರೆಸೆಂಟೇಷನ್ ಅನ್ನ ಮಾಡಿದೀವಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟೆಷ್ಟು ದಿವಸದಲ್ಲಿ ಇವತ್ತೊಂದು ದಿವಸ ಫಾರೆಸ್ಟ್ ಕ್ಲಿಯರೆನ್ಸ್ ಆಗ್ತದೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ ಇರ್ತದೆ, ಫೈರ್ ಕ್ಲಿಯರೆನ್ಸ್ ಆಗ್ತದೆ, ಪರ್ಮಿಷನ್ಸ್ ಇದು ಆಗ್ತವೆ. ವೇರಿಯಸ್ ಡಿಪಾರ್ಟ್ಮೆಂಟ್ ಅಕ್ರಾಸ್ ಎಲ್ಲಾನು ಮಿನಿಸ್ಟರ್ಸ್ ಕೂಡ ಇವತ್ತು ದಿವಸ ಇದ್ರು, ಸಂಬಂಧಿಸಿದ ಅಧಿಕಾರಿಗಳು ಕೂಡ ಇದ್ರು. ಹೀಗಾಗಿ ಮಾಡಿ ಇವತ್ತು ದಿವಸ ನಮ್ಮ ರಾಜ್ಯದಲ್ಲಿ ಕೂಡ ಉಳಿದಂತ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ನಾವು ಎಲ್ಲಿದ್ದೀವಿ ಅದೇ ರೀತಿ ಇವತ್ತು ದಿವಸ ಅದಕ್ಕಿಂತ ಬೆಟರ್ ಆಗಿ ಇವತ್ತು ದಿವಸ ನಾವು ಕಾಂಪಿಟೇಟಿವ್ಸ್ ಬರಬೇಕು. ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಫಾರ್ ಕ್ಲಿಯರೆನ್ಸಸ್ ಮಾಡುವಂತದ್ದು, ಡೀಮ್ಡ್ ಪ್ರೊವಿಷನ್ ಕೂಡ ಆ ಟೈಮ್ ಲಿಮಿಟ್ ಮುಗಿದ್ಮೇಲೆ ಡೀಮ್ಡ್ ಪ್ರೊವಿಷನ್ ಕೂಡ ಮಾಡುವಂತದ್ದು, ಇದೆಲ್ಲವೂ ಕೂಡ ಚರ್ಚೆ ಆಗಿದೆ. ಈ ಪ್ರೊಸೀಡಿಂಗ್ಸ್ ಏನು ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಪ್ರೊಸೀಡಿಂಗ್ಸ್ ಏನಿದೆ ಬಹಳ ಮಹತ್ವದ ಮೀಟಿಂಗ್ ಇದು. ಇದನ್ನ ಇವತ್ತು ಪ್ರೊಸೀಡಿಂಗ್ಸ್ ಮಾಡಿ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಇನ್ನಿತರ ರಾಜ್ಯದಲ್ಲಿ ಯಾವ್ಯಾವ ತರ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಶನ್ ನಮ್ಮ ಕಡೆ ಇದೆ. ಆ ಇನ್ಫಾರ್ಮೇಶನ್ ಅನ್ನ ಇವತ್ತು ದಿವಸ ನಾವು ಶೇರ್ ಮಾಡಿದೀವಿ. ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಇದೆಲ್ಲವನ್ನ ಕೂಡ ಸಂಬಂಧಿಸಿದ ಇಲಾಖೆಗಳಿಗೆ, ಉದಾಹರಣೆಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, ಫಾರೆಸ್ಟ್ ಇರ್ಬೋದು, ರೆವೆನ್ಯೂ ಇರ್ಬೋದು, ಫ್ಯಾಕ್ಟರೀಸ್ ಅಂಡ್ ಬಾಯ್ಲರ್ಸ್ ಇರ್ಬೋದು, ಫೈರ್ ಇರ್ಬೋದು, ಇನ್ನಿತರ ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು, ಅವರಿಗೆ ಇದನ್ನ ಇದ್ರದ್ದು ಸ್ಟೇಟ್ಸ್ ಈಗಾಗಲೇ ಶೇರ್ ಮಾಡಿದೀವಿ. ಅದನ್ನ ಮತ್ತೊಮ್ಮೆ ಅದನ್ನ ರಿಟ್ರೇಟ್ ಮಾಡಿ ಇದನ್ನೆಲ್ಲವನ್ನ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅನೇಕ ಸಂದರ್ಭದಲ್ಲಿ ಇವತ್ತು ಸಹ ಡೆಲಿಗೇಷನ್ ಆಫ್ ಪವರ್ಸ್ ಕೂಡ ಮಾಡಬೇಕಾಗ್ತದೆ. ಫಾರೆಸ್ಟ್ ನಲ್ಲಿ ಮತ್ತೊಂದು ಕಡೆ ಡೆಲಿಗೇಷನ್ ಆಫ್ ಪವರ್ಸ್ ಡಿಸ್ಟ್ರಿಕ್ಟ್ ಯೂನಿಟ್ಸ್ಗೆ ಎಲ್ಲಾನು ಕೂಡ ಅದೆಲ್ಲವನ್ನ ಕೂಡ ಇವತ್ತು ಸಹ ಮಾಡಿ ಕ್ಯಾಬಿನೆಟ್ಗೆ, ಮುಂದಿನ ಕ್ಯಾಬಿನೆಟ್ಗೆ ಅದನ್ನು ತಗೊಂಡು ಬಂದು ಆ ಕ್ಯಾಬಿನೆಟ್ ನಲ್ಲಿ ಇವತ್ತು ಸಹ ನಿರ್ಧಾರಗಳನ್ನ ಮಾಡಿ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ನಲ್ಲಿ ನಾವು ಈಗಾಗಲೇ 4th or 5th ರ್ಯಾಂಕಿಂಗ್ ಇದೀವಿ. ಕರ್ನಾಟಕ ಹ್ಯಾಸ್ ಟು ಕಮ್ ಟು ಬಿಕಮ್ ನಂಬರ್ 1. ಆ ದಿಶೆಯಲ್ಲಿ ಇವತ್ತು ಸಹ ಈ ಒಂದು ಬಹಳ ಮಹತ್ವದಂತಹ ಸಭೆ. ಎಷ್ಟು ನಾವು ಬಂಡವಾಳ ಹೂಡಿಕೆದಾರ ಸಮಾವೇಶ, ಬಂಡವಾಳ ಅಟ್ರಾಕ್ಷನ್ ಇದೆ, ಅದರಷ್ಟಕ್ಕಿಂತ ಹೆಚ್ಚಿಗೆ ಇವತ್ತು ದಿವಸ ನಾವು ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಸಲ ಇಂಡಸ್ಟ್ರಿಯಲ್ಸ್ ನಮಗೆ ಕಂಪ್ಲೇಂಟ್ ಮಾಡ್ತಾ ಇದ್ರು, ಮುಖ್ಯಮಂತ್ರಿಗಳು ಕಂಪ್ಲೇಂಟ್ ಮಾಡ್ತಾ ಇದ್ರು, ನಮಗೆ ಡಿಲೇ ಆಗ್ತಾ ಇದೆ ಈ ಇಲಾಖೆಯಲ್ಲಿ ಅಂತೇಳಿ. ಅದೆಲ್ಲವನ್ನು ಕೂಡ ಈಗ ಸಿಂಗಲ್ ಒಂದು ಆಪ್ ಮೂಲಕ ಕನೆಕ್ಟಿವಿಟಿ ಮಾಡುವಂತ ಡಿಸೈನ್ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಚರ್ಚೆ ಆಗಿದೆ. ಇವತ್ತು ಮೀಟಿಂಗ್ ನ ಪ್ರೊಸೀಡಿಂಗ್ಸ್ ಆಗ್ತದೆ. ಆ ಪ್ರೊಸೀಡಿಂಗ್ಸ್ ಅನ್ನ ಚೀಫ್ ಸೆಕ್ರೆಟರಿ ಅವರು ಇಂಪ್ಲಿಮೆಂಟ್ ಮಾಡುವಂತ ಜವಾಬ್ದಾರಿ ನಾವು ತಗೊಂಡಿದ್ದಾರೆ. ಎಲ್ಲಾ ಇಲಾಖೆದವ್ರ ಜೊತೆ ಚರ್ಚೆ ಮಾಡಿ ಇದು ಮಾಡಿ ಬೇಕಾಗಿದ್ರೆ ಸಂಬಂಧಿಸಿದಂತ ಸಚಿವರ ಅನುಮೋದನೆ ಪಡ್ಕೊಂಡು ಕ್ಯಾಬಿನೆಟ್ಗೆ ತಗೊಂಡ್ಬಂದು ಕ್ಯಾಬಿನೆಟ್ ನಲ್ಲಿ ನಿರ್ಣಯವನ್ನ ಮಾಡ್ಲಾಗ್ತದೆ. ಅದೆಲ್ಲಾನು ಕೇಳಿದೀನಿ. ಅದನ್ನ ಕರೂಲ್ ರೋಲ್ ಬ್ಯಾಕ್ಸ್ ಆಕ್ಸಿಡೆಂಟ್ ಆಗಿ ಸುಮಾರು 15 ಜನ, ಎಷ್ಟು 15, 20 ಜನ, 18. ಅದು ಬಹಳ ದುರದೃಷ್ಟಕರ ಘಟನೆ. ಇವತ್ತು ಈ ಒಂದು ಇಂತಹ ಘಟನೆಗಳ ಆಗ್ಬಾರ್ದು. ಇವತ್ತು ಘಟನೆ ಏನಾಗಿದೆ, ಇದಕ್ಕೆ ಕಾರಣ ಏನು ಅನ್ನೋದನ್ನ ಕೂಡ ನಾವು ಇದು ಮಾಡಿಕೊಂಡು ಮುಂಜಾಗ್ರತಾ ಕ್ರಮಗಳನ್ನ ಮುಂದೆ ತಗೊಳ್ಳುವ ಜೊತೆಗೆ ಏನು ಮೃತಪಟ್ಟಿದ್ದಾರೆ ಅವರ ಕುಟುಂಬದವರಿಗೆ ಒಂದು ದಿವಸ ಸೂಕ್ತವಾದಂತ ಒಂದು ಚಿಕಿತ್ಸೆಯನ್ನ, ಯಾರು ಗಾಯಾಳುಗಳಾಗಿದ್ದಾರೆ ಅವ್ರು ಕೊಡುವಂತಹದ್ದು, ಪರಿಹಾರ ಕೊಡುವಂತದ್ದು ಎಲ್ಲರೂ ಕೂಡ ಆಗ್ಬೇಕು. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೀನಿ. ಮತ್ತೆ ಯಾರಿಗೆ ಗಾಯಾಳುಗಳಿದ್ದಾರೆ ಅವ್ರಿಗೆ ಶೀಘ್ರ ಗುಣಮುಖರಾಗಿದ್ದು ತುಂಬ ಹಾರೈಸುವಂತ ಕೆಲಸ ಮಾಡ್ತಾರೆ. ನಾನು ನಿನ್ನೆನೆ ಹೇಳಿದ್ದೀನಿ ಅದನ್ನ. ನಿನ್ನೆ ನಾನು ಹೇಳಿದ್ದೀನಿ, ಪದೇ ನಾನು ಹೇಳಕ್ಕೆ ಬಯಸಲ್ಲ. ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೆ ಅರ್ಥ ಮಾಡ್ಕೊಳ್ಳಿ. ಇವತ್ತು ಸಹ ಸಾಮಾಜಿಕವಾಗಿ ಇವತ್ತು ಸಹ ಸತತ ಜಾರಕಿಹೊಳಿ ಕೂಡ ಏನು SC/ST ಜನಾಂಗ, ಹಿಂದುಳಿದ ಜನಾಂಗ ಸಲುವಾಗಿ ಇವತ್ತು ಶುರು ಮಾಡ್ತಾ ಇದ್ದಾರೆ. ಬೆಳಗಾವಿಗೆ ಹೋದಾಗ ಯಾಕೆಂದ್ರೆ ಅವರು ಇವತ್ತು ಸಿದ್ದರಾಮಯ್ಯನವರ ಏನು ಸಿದ್ಧಾಂತ ಇದೆ ಐದ ವರ್ಗದ ಇದನ್ನ, ಅದರ ಸತೀಶ್ ಜಾರಕಿಹೊಳಿ ಕೂಡ ಮುಂದುವರಿಸ್ತಾರೆ. ಅದು ಒಬ್ಬರು ನಾಯಕರು ಅನ್ನೋ ಒಂದು ದೃಷ್ಟಿಯಲ್ಲಿ ಹೇಳಿದ್ದಾರೆ. ಹಾಗಂತಲ್ಲ, ಅಲ್ಲಿ ಹೋದಾಗ ಅವ್ರು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ. MB ಪಾಟೀಲ್ ಮುಂದುವರ್ತಾರ ಅಂತ ಪ್ರಶ್ನೆ ಬರೋದಿಲ್ಲ. ನಾನು ಬಸವಣ್ಣವ್ರ ಇದ್ರು ಬಂದಂತ ಸಾಮಾಜಿಕ ಕಲ್ಪನೆ ಬರುವಂತೆ ನಮ್ಮಲ್ಲಿ ಅನುಭವ ಮಂಟಪ ಬಂದಿದೆ ನಮ್ಮಲ್ಲಿಂದ. ಹಾಗಂತಲ್ಲ, ಅವ್ರು ಅಲ್ಲಿ ಹೋದಾಗ ಒಂದು ಕಾರ್ಯಕ್ರಮದಲ್ಲಿ ಅವ್ರ ಉದ್ದೇಶ ಮಾತಾಡಿದ್ದಾರೆ. ಬಿಜಾಪುರ ಬಂದ್ರೆ MB ಪಾಟೀಲ್ ಬಸವಣ್ಣನ ಬಗ್ಗೆ ಬಹಳಷ್ಟು ಇದು ಮಾಡ್ತಾ ಇದ್ದಾರೆ, ಅನುಭವ ಮಂಟಪ ಅಂತೇಳಿ MB ಪಾಟೀಲ್ ಬಗ್ಗೆ ಮಾತನಾಡ್ತಾ ಇದ್ರು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.